ಎಸ್ ಎಸ್ ಮಾರುತೇಶ್ ಇದ್ದಾರೆ ನಮ್ಮ ಜೊತೆ. ಮಾರುತೇಶ್, ನಿನ್ನೆ ರಾತ್ರಿಯ ದೆಹಲಿ ಭೇಟಿ ಏನಿತ್ತಲ್ಲ ಡಿ ಕೆ ಶಿವಕುಮಾರ್ ಅವರದ್ದು, ಅದು ಖಾಸಗಿ ಭೇಟಿ ಅನ್ನೋದು ಕನ್ಫರ್ಮಾ? ಅಲ್ಲ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಮಾಡಿರೋದು ನಿಜ. ರಾಹುಲ್ ಗಾಂಧಿ ಅವರ ಭೇಟಿಗೂ ಕೂಡ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡಿರೋದು ನಿಜ. ಆದರೆ ಹೈಕಮಾಂಡ್ ನಾಯಕರು ಅಂದ್ರೆ ವೇಣುಗೋಪಾಲ್ ಸಹಜವಾಗಿ ಆಗಾಗ ಭೇಟಿಗೆ ಸಿಗ್ತಾರೆ. ಡಿ ಕೆ ಶಿವಕುಮಾರ್ ಬಯಸ್ತಾ ಇರುವಂತದ್ದು ರಾಹುಲ್ ಗಾಂಧಿ ಅವರ ಭೇಟಿ ಆಗಬೇಕು. ರಾಹುಲ್ ಗಾಂಧಿ ಡಿಸಿಷನ್ ಮೇಕಿಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ. ವೇಣುಗೋಪಾಲ್ ಒಬ್ಬರೇ ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಆಗಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಆ ಭೇಟಿ ಸಾಧ್ಯ ಆಗದೇ ಇರುವ ಕಾರಣಕ್ಕಾಗಿ ವಾಪಸ್ ಬರ್ತಾ ಇದ್ದಾರೆ. ನವೆಂಬರ್ 11ಕ್ಕೂ ಕೂಡ ಆ ಪ್ರಯತ್ನದ ಭಾಗವಾಗಿ ಹೋಗ್ತಾರೆ. ಅವಾಗ ಬಿಹಾರದ ಚುನಾವಣೆ ಅವತ್ತು 2ನೇ ಹಂತದ ಮುಕ್ತಾಯ ಹಂತದಲ್ಲಿ ಇರೋದ್ರಿಂದ ದೆಹಲಿಯಲ್ಲಿ ಇರ್ತಾರೆ ಅನ್ನುವಂಥ ವಿಶ್ವಾಸದ ಮೇಲೆ ಪ್ರತ್ಯೇಕವಾಗಿ ಮಾತುಕತೆಗೆ ಸಮಯ ಕೇಳಿರೋದೇ ಈಗ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಅವ್ರ ಬೆಂಬಲಿಗರಿಗೂ ಡಿ ಕೆ ಶಿವಕುಮಾರ್ ಹೇಳಿರುವಂಥ ಆಶ್ವಾಸನೆ ಏನು, ನವೆಂಬರ್ 11ರ ತನಕ ನೀವು ಮೌನವಾಗಿರಿ, ಯಾರು ಏನೇ ಟೀಕೆ ಮಾಡಿದ್ರು ನೀವು ಪ್ರವೋಕ್ ಆಗಬೇಡಿ, ನವೆಂಬರ್ 11ರ ತನಕ ನೀವು ಸುಮ್ಮನೆ ಇರಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಹೀಗಾಗಿ ನವೆಂಬರ್ 11ಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದಾಗ ಅವರು ಒಂದು ಕ್ಲಿಯರ್ ಮೆಸೇಜ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮಾಡ್ತೀರಾ ಇಲ್ವಾ, ಮಾಡೋದೇ ಆದ್ರೆ ಯಾವಾಗ, ಈ ಒಂದು ಕ್ಲಿಯರ್ ಮೆಸೇಜ್ ಅನ್ನ ರಾಹುಲ್ ಗಾಂಧಿ ಅವರಿಂದ ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ಮೆಸೇಜ್ ಅಥವಾ ಆ ತರದ ಒಂದು ಭರವಸೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಭೇಟಿಯ ಬಳಿಕ ಗೊತ್ತಾಗುತ್ತೆ. ಆ ಬಳಿಕ ಡಿ ಕೆ ಶಿವಕುಮಾರ್ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಮತ್ತು ಅವರ ಮುಂದಿನ ನಡೆಗಳೇನು ಅನ್ನೋದ್ರ ಬಗ್ಗೆ ರಾಜ್ಯ ರಾಜಕಾರಣದ ಭವಿಷ್ಯವೂ ಕೂಡ ನಿಂತಿದೆ. ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಆಗದೇ ಇದ್ರೆ ಏನ್ ಮಾಡ್ತಾರೆ, ಇದೆಲ್ಲದರ ಬೆಳವಣಿಗೆ ನವೆಂಬರ್ 11ರ ಬಳಿಕ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರ ಆಪ್ತರ ಬಳಿ ಇಂಟರ್ನಲ್ ಅದೇ ಹೇಳ್ತಾ ಇದ್ದೆ, ನವೆಂಬರ್ 11 ಡಿ ಕೆ ಶಿವಕುಮಾರ್ ಲಾಸ್ಟ್ ಫೇಸ್ ಎಲೆಕ್ಷನ್ ಮತದಾನ ಮುಗಿದಿರುತ್ತಷ್ಟೇ. ಅಂದ್ರೆ ಮತದಾನದ ದಿನವೇ ಅಪಾಯಿಂಟ್ಮೆಂಟ್ ಕೇಳ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಎಷ್ಟು ಸೀರಿಯಸ್ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲ, ಖಂಡಿತ ಡಿ ಕೆ ಶಿವಕುಮಾರ್ 11ಕ್ಕೆ ಹೋಗ್ತಾರೆ. ಅವತ್ತೇ ಭೇಟಿಗೆ ಸಾಧ್ಯ ಆದ್ರೆ ಅವತ್ತೇ ಭೇಟಿ ಆಗ್ತಾರೆ. ಅಂದ್ರೆ ಮಾರನೇ ದಿನ 12ಕ್ಕಾದ್ರೂ ಅಲ್ಲೇ ಇದ್ದು ಭೇಟಿ ಮಾಡುವಂತಹ ಅಭಿಲಾಷೆಯನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಅವರು ಪಟ್ಟನ್ನ ಸಡಿಲಿಸುವಂತಹ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸರ್ಕಾರ ರಚನೆ ಆದಾಗ ಪಟ್ಟು ಸಡಿಲಿಸಿದ್ರು ಡಿ ಕೆ ಶಿವಕುಮಾರ್. ಆಗ ಒಂದು ಭರವಸೆ ಇತ್ತು, ನನಗೆ ಮುಂದೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಪಟ್ಟನ್ನು ಸಡಿಲಿಸಿ ಒಪ್ಕೊಂಡಿದ್ರು. ಈಗ ಪಟ್ಟು ಸಡಿಲಿಸಿದ್ರೆ ಮುಂದೆ ಆಗೋದಿಲ್ಲ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿದೆ. ಆ ಕಾರಣಕ್ಕಾಗಿ ಅವರು ದೆಹಲಿ ಭೇಟಿಯಲ್ಲಿ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದಾರೆ ಮತ್ತು ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒತ್ತಡಗಳನ್ನ ಹಾಕ್ತಾ ಇರೋದು ಮತ್ತು ಪ್ರಕ್ರಿಯೆಗಳನ್ನ ಯಾವಾಗ ಆರಂಭ ಮಾಡ್ತೀರಾ ಬದಲಾವಣೆದು ಅನ್ನೋಂಥ ಒತ್ತಡಗಳನ್ನ ಹಾಕ್ತಾ ಇರೋದು ಕೂಡ ಅದರ ಭಾಗವಾಗಿಯೇ. ಇಷ್ಟು ಗಂಭೀರವಾಗಿ ಅವರು ಪ್ರಯತ್ನ ಮಾಡದೇ ಇದ್ರೆ ಯಾರು ಕೇಳಿಸ್ಕೊಳ್ತಾರೆ? ಕರೆದು ಅಂತೂ ಯಾರು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗಿ ಅಂತೇಳಿ ಹೈಕಮಾಂಡ್ ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಡಿ ಕೆ ಶಿವಕುಮಾರೇ ಒತ್ತಡ ಹಾಕಿ ಪಡೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಬೇರೆ ಬೇರೆ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ನಿಮ್ಮ ಎಲ್ಲ ಮಾಹಿತಿಗೆ. 11ನೇ ತಾರೀಕು ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. 14ನೇ ತಾರೀಕು ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.